Hello everyone, welcome to ಸನ್ಮಾರ್ಗ ಕ್ಲಾಸಸ್. ಯೂಕ್ಲಿಡ್ನ ರೇಖಾಗಣಿತದ ಪ್ರಸ್ತಾವನೆ ಅಧ್ಯಾಯದ 11ನೇ ಪ್ರಶ್ನೆಯನ್ನ ಗಮನಿಸಿ. ಗೋಪುರ ಘನಾಕೃತಿಯ ಪಾದವು ಯಾವಾಗದು? ಆಯ್ಕೆ ಎ ಕೇವಲ ತ್ರಿಭುಜವಾಗಿರುತ್ತದೆ, ಆಯ್ಕೆ ಬಿ ಕೇವಲ ವರ್ಗವಾಗಿರುತ್ತದೆ, ಆಯ್ಕೆ ಸಿ ಕೇವಲ ಆಯತಾಕಾರವಾಗಿರುತ್ತೆ, ಆಯ್ಕೆ ಡಿ ಬಹುಭುಜಾಕೃತಿ ಆಗಿರುತ್ತೆ. ಸೊ ಇಲ್ಲಿ ಗೋಪುರದ ಘನಾಕೃತಿ, ಸೊ ಇಲ್ಲಿ ನಿಯಮಿತ ಘನಾಕೃತಿ ಅಂದ್ರೆ ಯಾವುದೇ ಒಂದು ಪಿರಮಿಡ್ ಅಥವಾ ಘನಾಕೃತಿಯ ತಳಭಾಗವು 3 ಅಥವಾ ಅದಕ್ಕಿಂತ ಹೆಚ್ಚು ಸರಳ ರೇಖೆಗಳಿಂದ ಆವೃತವಾದ ಮುಚ್ಚಿದ ಒಂದು ಆಕೃತಿಯಾಗಿರ್ಬೇಕು. ಸೊ ಇಲ್ಲಿ ಬಹುಭುಜಾಕೃತಿ ತ್ರಿಕೋನ, ಚೌಕ, ಆಯತ ಮುಂತಾದ ಎಲ್ಲಾ ನೇರ ರೇಖೆಗಳ ಆಕೃತಿಗಳನ್ನ ಒಟ್ಟಾಗಿ ಬಹುಭುಜಾಕೃತಿ ಅಂತ ಹೇಳ್ತೇವೆ. ಸೊ ಇಲ್ಲಿ ಪಿರಮಿಡ್ ನ ಪಾದ ಒಂದು ತ್ರಿಕೋನವಾಗಿದೆ, ಅಂದ್ರೆ ತ್ರಿಕೋನವು ಕೂಡ ಒಂದು ಬಹುಭುಜಾಕೃತಿ ಆಗಿದೆ. ಸೊ ಇಲ್ಲಿ ಗೋಪುರದ ಘನಾಕೃತಿ ಪಾದ ಯಾವಾಗ್ಲೂ ಏನಾಗಿರತ್ತೆ ಹೇಳಿ, ಬಹುಭುಜಾಕೃತಿ ಆಗಿರತ್ತೆ. ಸೊ ಓಕೆ, ಇಲ್ಲಿ ಪಾದ, ಸೊ ಇಲ್ಲಿ ಆಕೃತಿ ಯಾವುದು, ಚೌಕ ಮತ್ತು ತ್ರಿಕೋನ, ಆಯಿತ ಯಾವುದೇ ಒಂದು ಆಕೃತಿಯನ್ನ ಹೊಂದಿದ್ರು ಕೂಡ ಒಟ್ಟಾಗಿ ಅದನ್ನ ಬಹುಭುಜಾಕೃತಿ ಅಂತ ಹೇಳ್ತೇವೆ. ಸೊ ಇಲ್ಲಿ ಪಿರಮಿಡ್ ನ ಪಾದವು ಅಂದ್ರೆ ಗೋಪುರದ ಘನಾಕೃತಿ ಅಂದ್ರೆ ಏನಾಯ್ತು, ಕೊಟ್ಟಿರುವಂತಹ ಆಕೃತಿ, ಇದರ ಪಾದವು ಒಂದು ತ್ರಿಕೋನವಾಗಿದೆ, ಅಂದ್ರೆ ತ್ರಿಕೋನವು ಕೂಡ ಒಂದು ಬಹುಭುಜಾಕೃತಿ ಆಗಿದೆ. ಸೊ ಹಾಗಾಗಿ ಇಲ್ಲಿ ಆಯ್ಕೆ ಏನಾಗುತ್ತೆ ಹೇಳಿ, ಡಿ ಸರಿ ಆಗತ್ತೆ. ಓಕೆ, ಥ್ಯಾಂಕ್ ಯು.